ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ಇವತ್ತು ಬೆಳಗ್ಗೆಯಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೋಮಣ್ಣ ಏಳಿಗೆಯನ್ನ ಸಹಿಸಲಾಗದ ಒಂದು ಟೀಮ್ ಬಿಜೆಪಿಯಲ್ಲಿದೆ ಅಂತ ಸೋಮಣ್ಣ ಪುತ್ರ ಅರುಣ್ ಬಾಂಬ್ ಸಿಡಿಸಿದ್ದಾರೆ. ಅದೇ ಟೀಮ್ನಿಂದಲೇ ಇಷ್ಟೊಂದು ಗೊಂದಲ ನಿರ್ಮಾಣ ಆಗ್ತಾ ಇದೆ. ಹಿಂದೆ ಸೋಮಣ್ಣ ಅವರು ಎಷ್ಟು ಬೈ ಎಲೆಕ್ಷನ್ ಗೆಲ್ಸಿಲ್ಲ, ಆದ್ರೆ ಇವಾಗ ಯಾರೋ ಒಂದು ಕ್ಷೇತ್ರ ಗೆದ್ದು ತಾವು ರಾಜ ಹುಲಿ ಮರಿಹುಲಿ ಅಂತೆಲ್ಲ ಕ್ರೆಡಿಟ್ ತೆಗೆದುಕೊಳ್ತಿದ್ದಾರೆ. ಬಿಜೆಪಿಯಲ್ಲಿ ಸೋಮಣ್ಣ ಆಲದ ಮರ ಇದ್ದಂತೆ. ಸೋಮಣ್ಣರನ್ನ ಪಕ್ಷ ಬಳಸ್ಕೊಳ್ಬೇಕೇ ವಿನಃ ಯಾರದೋ ಮಾತು ಕಟ್ಕೊಂಡು ಅವರನ್ನ ಕಡೆಗಣಿಸಬಾರ್ದು ಅಂತ ಅರುಣ್ ಕಿಡಿಕಾರಿದ್ದಾರೆ. ಮತ್ತು ಯಾರ್ಯಾರು ಎಲ್ಲೆಲ್ಲಿ ಏನೇನು ಹೋರಾಟ ಮಾಡಿದ್ದಾರೆ ಅಂತ ಇಡೀ ಇದಕ್ಕೆ ಗೊತ್ತಿದೆ. 2009ರಲ್ಲಿ ಸೋಮಣ್ಣವ್ರು ಪಕ್ಷಕ್ಕೆ ಬಂದರು. ಯಾರು ಕರ್ಕೊಂಬಂದಿದ್ದು, ಏನಕ್ಕೆ ಕರ್ಕೊಂಬಂದರು ಅದು ಕೂಡ ಗೊತ್ತಿದೆ ಮಾಹಿತಿ. ಅದರಲ್ಲೇನು ಇದು ಇಲ್ಲ. ಸೋಮಣ್ಣವ್ರ ಸೋಲಿಗೆ ಅವತ್ತು ಯಾರು ಕಾರಣಕರ್ತರೋ ಅದು ಕೂಡ ಗೊತ್ತಿದೆ. ಯಾವ ರೀತಿಯಾಗಿ ಒಳಗೆ ಪಿತೂರಿ ನಡೀತು ಅನ್ನೋದು. ಮತ್ತು ಅದಾದಮೇಲೆ ಅವ್ರಿಗೆ ಎಷ್ಟೆಷ್ಟು ಇನ್ಚಾರ್ಜ್ ಬೈ ಎಲೆಕ್ಷನ್ ಇವ್ರದ್ದು ಯಾರು ಯೋಗೇಶ್ವರ್ ಬೈ ಎಲೆಕ್ಷನ್ ಇನ್ಚಾರ್ಜ್ ಕೊಟ್ಟರು, ಗೆಲ್ಲಿಸ್ಕೊಂಡು ಕರ್ಕೊಂಬಂದರು. ಆಮೇಲೆ ನಿಮಗೆ ದೇವದುರ್ಗ ಬೈ ಎಲೆಕ್ಷನ್ ಇನ್ಚಾರ್ಜ್ ಕೊಟ್ಟರು, ಶಿವನಗೌಡ ನಾಯಕರನ್ನ ಗೆಲ್ಲಿಸ್ಕೊಂಬಂದರು. ಅದಾದಮೇಲೆ ನಿಮಗೆ ತುಮಕೂರು ಮಾಜಿ ಪ್ರಧಾನಿ ದೇವೇಗೌಡರು ಅಂತ ವರಿಷ್ಠ ನಾಯಕರ ಮೇಲೆ ಅವ್ರಿಗೆ ಇನ್ಚಾರ್ಜ್ ಕೊಟ್ಟರು, ಬಸವರಾಜಣ್ಣವ್ರ ಮೇಲೆ, ಅಲ್ಲಿ ಗೆಲ್ಲಿಸ್ಕೊಂಬಂದರು. ಚಿಂಚೋಳಿ ಕೊಟ್ಟರು. ವಿ ಸೋಮಣ್ಣ ಬಗ್ಗೆ ಯಡಿಯೂರಪ್ಪ ಬೇಸರವಾದ್ರ, ಅದೇ ಕಾರಣಕ್ಕೆ ಬೆಂಗಳೂರಲ್ಲಿದ್ದರೂ ಸೋಮಣ್ಣ ಜೊತೆ ಮಾತಾಡ್ತಿಲ್ವಾ ಎಂಬ ಪ್ರಶ್ನೆ ಮೂಡಿದೆ. ಬಿಎಸ್ವೈ ವಿಜಯೇಂದ್ರ ಮೇಲೆಯೇ ಸೋಮಣ್ಣ ಮುನಿಸ್ಕೊಂಡಿದ್ರು. ಆದ್ರಿಂದ ಸೋಮಣ್ಣ ಜೊತೆ ಧರ್ಮೇಂದ್ರ ಪ್ರಧಾನ್ ಸಮಾಲೋಚನೆ ನಡೆಸಿದ್ದು ಅಮಿತ್ ಶಾ ಜೊತೆ ಮಾತಾಡೋಣ ಸರಿಯಾಗುತ್ತೆ ಅಂತ ಹೇಳಿದ್ರಂತೆ. ಇನ್ನೊಂದು ಕಡೆ ಮಾತಾಡಿದ ಯಡಿಯೂರಪ್ಪನವರು ಸೋಮಣ್ಣ ಜೊತೆ ಚರ್ಚಿಸ್ತೀನಿ ಅಂತ ಹೇಳಿದ್ರು. ಇದರ ಮಧ್ಯೆ ಬೆಂಗಳೂರಲ್ಲಿ ಮಾತಾಡಿದ ಸೋಮಣ್ಣ ಕಣ್ಣೀರಿಟ್ರು. 22 ವರ್ಷ ಸುಳ್ಳನ್ನು ಹೇಳಿ ನನ್ನ ಜೀವನದಲ್ಲಿ ಜೀವನ ಮಾಡಿಲ್ಲ. ನಮ್ಮ ತಾಯಿ ತಂದೆ ಸಂಸ್ಕಾರ ಕೊಟ್ಟಿದ್ದಾರೆ. ಯಾರ ಮುಲಾಜ್ನಲ್ಲೂ ಬದುಕಿಲ್ಲ. ನಾನು ಪಿಗ್ನಿ ಕಲೆಕ್ಟ್ ಮಾಡಿದ್ದೀನಿ, ಜನತಾ ಬದಲಿ ಕೆಲಸ ಮಾಡಿದ್ದೀನಿ. ಅವತ್ತು ಕೂಡ ನಾನು ಫೀಲ್ ಆದವನಲ್ಲ, ಹಿಂದಿರುಗಿ ನೋಡಿದವನಲ್ಲ. ಡಿಕೆ ಶಿವಕುಮಾರ್ ಜೊತೆ ವಿ ಸೋಮಣ್ಣ ವಿಮಾನಯಾನ ಮಾಡ್ತಾ ಇರುವ ಫೋಟೋ ವೈರಲ್ ಆಗ್ತಾ ಇದೆ. ಅದ್ರ ಬಗ್ಗೆ ಬೆಂಗಳೂರಿನಲ್ಲಿ ವಿ ಸೋಮಣ್ಣ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವುದೋ ಕಾಲದಲ್ಲಿನ ಫೋಟೋ ತಗೊಂಡು ಏನೋ ಹಾಕೊಂಡ್ರೆ ನಾನು ಏನ್ ಮಾಡಕ್ಕಾಗಲ್ಲ. ನಾನು ಬಿಜೆಪಿಯ ಶಾಸಕ, ಬಿಜೆಪಿ ಸರ್ಕಾರದ ಮಂತ್ರಿ. ನನಗೆ ನನ್ನ ಇತಿಮಿತಿ ಗೊತ್ತಿದೆ, ಎಷ್ಟು ಗೌರವವಾಗಿ ನಡೆದುಕೊಳ್ಬೇಕು ಅಂತ ಗೊತ್ತಿದೆ. ನಾನು ಬಿಜೆಪಿಯಲ್ಲಿ ಸಕ್ರಿಯನಾಗಿ ಕೆಲಸ ಮಾಡ್ತಿದ್ದೇನೆ. ನಮಗೆ ನರೇಂದ್ರ ಮೋದಿ ಅವರು ನಾಯಕರು, ರಾಜ್ಯದಲ್ಲಿ ಬೊಮ್ಮಾಯಿ ನಾಯಕತ್ವ ಇದೆ, ಯಡಿಯೂರಪ್ಪ ಮಾರ್ಗದರ್ಶನ ಇದೆ, ಕಟೀಲ್ ಅಧ್ಯಕ್ಷರಾಗಿದ್ದಾರೆ ಅಂತ ವಿ ಸೋಮಣ್ಣ ಹೇಳಿದ್ದಾರೆ. ಇದೇ ವಿಚಾರದ ಬಗ್ಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಅದು ಬೆಳಗಾವಿ ಅಧಿವೇಶನ ಮುಗಿಸಿ ಒಟ್ಟಿಗೆ ಬಂದಾಗ ತೆಗೆದುಕೊಂಡಿರುವಂತಹ ಫೋಟೋ. ಯಾಕೆ ನಾವು ಒಟ್ಟಿಗೆ ಕೂರಬಾರ್ದಾ? ಎಲ್ಲರ ಪಕ್ಕದಲ್ಲೂ ಕೂಡ ನಾವು ಕುಳಿತುಕೊಳ್ತೇವೆ. ನಾವು ಯಾವತ್ತೂ ಅವರನ್ನ ಪಕ್ಷಕ್ಕೆ ಕರೆದಿಲ್ಲ, ಅವರು ಕೂಡ ಬರ್ತೀನಿ ಅಂತ ಹೇಳಿಲ್ಲ. ಅವರನ್ನ ಯಾಕೆ ಮಧ್ಯಕ್ಕೆ ಎಳೆದು ಬರ್ತೀರಾ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಜೇಂದ್ರ ಟಿಕೆಟ್ ಅವರ ಮನೆಯಲ್ಲಿ ಟಿಕೆಟ್ ಫಿಕ್ಸ್ ಆಗಲ್ಲ ಎಂದಿದ್ದ ಸಿಟಿ ರವಿ ಹೇಳಿಕೆ ಬಗ್ಗೆ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಹೌದು, ಸಿಟಿ ರವಿ ಹೇಳಿದ್ದು ಸರಿ ಇದೆ. ಯಾರ ಟಿಕೆಟ್ ಕೂಡ ಅವರ ಮನೆಯಲ್ಲಿ ಡಿಸೈಡ್ ಆಗಲ್ಲ. ಚುನಾವಣಾ ಸಮಿತಿ ಟಿಕೆಟ್ ಬಗ್ಗೆ ಡಿಸೈಡ್ ಮಾಡುತ್ತೆ. ನಾವು ಸಲಹೆ ಕೊಡಬಹುದು ಅಷ್ಟೇ ಅಂತ ಹೇಳಿದ್ದಾರೆ. ಬಿಜೆಪಿ ಪಕ್ಷ, ದುಡ್ಡು, ಯುಬಿ ಬಣಕಾರ್ ಎಲ್ಲವೂ ಸೇರಿ ಬಿಸಿ ಪಾಟೀಲ್ ಮಂತ್ರಿ ಆದ ನಂತರ ಏನಾದರೂ ಮಾಡಿದಾನ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದು 4 ವರ್ಷ ಆಗಿದೆ. ಅಲಿಬಾಬಾ ಚಾಲೀಸ್ ಚೋರ್ ಅಂತಾರಲ್ಲ, ಅದರಲ್ಲಿ ಬಿಸಿ ಪಾಟೀಲ್ ಕೂಡ ಒಬ್ಬ. ಬಿಸಿ ಪಾಟೀಲ್ ಮನೆ ರೇಡ್ ಮಾಡಿದ್ರೆ ಕನಿಷ್ಠ 1,000 ಕೋಟಿ ಸಿಗಬಹುದು ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಬಹಳ ಸಲ ಉಡುಪಿಗೆ ಬಂದ್ರು, ಒಮ್ಮೆಯೂ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿಲ್ಲ. ಕೃಷ್ಣ ಮಠದಲ್ಲಿ ಭಕ್ತ ಕನಕದಾಸರ ಪುತ್ಥಳಿ ಇದೆ. ಕನಕನಿಗೂ ಕೃಷ್ಣನಿಗೆ ವಿಶೇಷವಾದ ಸಂಬಂಧ ಇದೆ. ಇಂತಹ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಯಾಕೆ ಭೇಟಿ ಕೊಟ್ಟಿಲ್ಲ? ಕೃಷ್ಣನ ಶಾಪದಿಂದಲೇ ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರಿ ಅಂತ ಕಿಡಿಕಾರಿದ್ರು. ಸಂಸದ ಡಿಕೆ ಸುರೇಶ್ ರಾಮನಗರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಸುದ್ದಿ ಈಗ ಹರಿಬಂದಿದೆ. ಅದ್ರ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ಅನ್ನ ರಾಮನಗರಕ್ಕೆ ಅಭ್ಯರ್ಥಿ ಮಾಡಬೇಕು ಅನ್ನುವಂತ ವಿಚಾರ ಇರೋದಂತೂ ನಿಜ. ಅವರನ್ನೇ ಅಭ್ಯರ್ಥಿ ಮಾಡಬೇಕು ಅನ್ನುವ ಸಂದೇಶ ಕೂಡ ಬಂದಿದೆ. ನಾನಿನ್ನೂ ಸುರೇಶ್ ಜೊತೆ ಮಾತನಾಡಿಲ್ಲ, ಕಾರ್ಯಕರ್ತರ ಜೊತೆ ಕೂಡ ಮಾತನಾಡಿ ಒಂದು ನಿರ್ಧಾರಕ್ಕೆ ಬರ್ತೇವೆ ಅಂತ ಹೇಳಿದ್ದಾರೆ.
ಅದ್ರ ಬಗ್ಗೆ ಮಾತನಾಡಿದ ರಾಮನಗರ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದರೂ ಕೂಡ ಸ್ಪರ್ಧೆ ಮಾಡಬಹುದು, ಸೋಲಿಸೋದು, ಟಾರ್ಗೆಟ್ ಮಾಡೋದು ನಮ್ಮ ಕೈಯಲ್ಲಿಲ್ಲ. ಜನ ನನಗೆ ಹಾಲು ಕೊಡ್ತಾರಾ ಅಥವಾ ವಿಷ ಕೊಡ್ತಾರಾ ಅವರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಸಂಪೂರ್ಣ ನರನಾಡಿ ನಂಗೆ ಗೊತ್ತಿಲ್ಲ. ನಾನು ಇಲ್ಲಿವರೆಗೆ ಹಾಸನ ಜಿಲ್ಲೆಯ ರಾಜಕೀಯದ ಬಗ್ಗೆ ಹೆಚ್ಚು ಸಮಯ ಕೊಟ್ಟಿಲ್ಲ. ದೇವೇಗೌಡರಿಗೆ ಇಂಚಿಂಚು ವಿಚಾರ ಗೊತ್ತಿದೆ. ಅಂತಿಮ ನಿರ್ಣಯವನ್ನ ದೇವೇಗೌಡರೇ ಮಾಡ್ತಾರೆ ಎನ್ನುವ ಮೂಲಕ ಹಾಸನ ಟಿಕೆಟ್ ಗೊಂದಲವನ್ನ ದೇವೇಗೌಡರ ಅಂಗಳಕ್ಕೆ ಕುಮಾರಸ್ವಾಮಿ ಎಸೆದಿದ್ದಾರೆ. ನಾಳೆ 4ನೇ ಹೆಸರು ಬಂದರೂ ಬರಬಹುದು. ಚುನಾವಣೆ ಘೋಷಣೆ ಆಗೋವರೆಗೆ ಪಟ್ಟಿ ದೊಡ್ಡದಾಗಬಹುದು ಅಂತ ಹೇಳಿದ್ರು. ಏನು ಮಾಜಿ ಸಿಎಂ HDKಗೆ ಅಭಿಮಾನಿಗಳು ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಗಂಡಸಿ ನಾಗರಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರು ಸುಮಾರು 2 ಲಕ್ಷ ಮೌಲ್ಯದ ಜೋಡಿ ಎತ್ತು ನೀಡಿದ್ದಾರೆ. ಜೋಡೆತ್ತುಗಳನ್ನು ಮೆರವಣಿಗೆ ಮಾಡಿ ಬಳಿಕ ಗಿಫ್ಟ್ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಸೇರೋದು ಕನ್ಫರ್ಮ್, ಕಾಂಗ್ರೆಸ್ನಿಂದಲೇ ಸ್ಪರ್ಧೆ ಖಚಿತ ಅಂತ ಜೆಡಿಎಸ್ ಉಚ್ಚಾಟಿತ ಶಾಸಕ SR ಶ್ರೀನಿವಾಸ್ ಖಚಿತಪಡಿಸಿದ್ದಾರೆ. ಶಾಸಕ ಶ್ರೀನಿವಾಸ್ ಮತ್ತೆ ಪಕ್ಷಕ್ಕೆ ಬರುವಂತೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಆಫರ್ ನೀಡಿದ್ರು. ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಶ್ರೀನಿವಾಸ್, ದೇವೇಗೌಡರ ಕುಟುಂಬ ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿಗೆ ನಾನು ಋಣಿಯಾಗಿರ್ತೇನೆ. ನಾನು ಹಿಂದೆ ತಿರುಗಿ ನೋಡದಷ್ಟು ಮುಂದೆ ಹೋಗಿದ್ದೇನೆ. ನಾನು ಕಾಂಗ್ರೆಸ್ಗೆ ಹೋಗುವುದಂತೂ ನಿಶ್ಚಿತ. ನಮ್ಮ ಕಾರ್ಯಕರ್ತರೆಲ್ಲ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಋಣಿಯಾಗಿರ್ತೀನಿ. ಅವ್ರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ಆಭಾರಿಯಾಗಿರ್ತೀನಿ. ನಾವು ಅಲ್ಲೇ ಹಿಂದಿರಿಗೆ ನೋಡಿದಷ್ಟು ಮುಂದಕ್ಕೆ ಹೊರಟೋಗ್ಬಿಟ್ಟಿದ್ವಿ. ಈ ಹಂತದಲ್ಲಿ ಆ ರೀತಿ ಏನು ಡಿಸಿಷನ್ ತಗೊಳಕ್ಕಾಗಲ್ಲ. ಈಗೆಲ್ಲ ಮುಗಿದಂಥ ಕಥೆಗಳು. ನಾನೇನು ಹೋಗ್ತೀನಿ ಅಂತ ಹೊರಟಿರಲಿಲ್ಲ. ಅವರಾಗ ಅವ್ರಿಗೆ ಏನು ವೈಯಕ್ತಿಕವಾಗಿ ಏನು ತಿಳ್ಕೊಂಡ್ರು, ನಾನು ಇದ್ದಂಗೆ ಅವ್ರು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ರಿಂದ ಇದೆಲ್ಲ ಗೊಂದಲ ಸೃಷ್ಟಿಯಾಯಿತು. ಶಾಸಕಾಂಗ ಪಕ್ಷದ ನಾಯಕರು ಬಂದ್ರೋ ನನ್ನ ಮಕ್ಕಳ, ಯಾರು ಬರ್ತಿರೋ ಬನ್ನಿ, ನಾನು ಹಠಕ್ಕೆ ಬಿದ್ದಿದ್ದೇನೆ, ಮೊಂಡಿಗೆ ಬಿದ್ದಿದ್ದೇನೆ. ನಿಮ್ಮಗಳ ಧೈರ್ಯ ನನಗೇನಾಗಲ್ಲ, ಯಾವ ಮೀಸೆಗೂ ನಾನು ಹೆದರಲ್ಲ ಅನ್ನೋ ಮೂಲಕ ಪರೋಕ್ಷವಾಗಿ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ಗೆ ಮಾಜಿ DCM ಡಾಕ್ಟರ್ G ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ. ಕೊರಟಗೆರೆಯಲ್ಲಿ ಪರಮೇಶ್ವರ್ ಅಬ್ಬರದ ಭಾಷಣ ಮಾಡಿದ್ದಾರೆ. ಯಾರದು ಧೈರ್ಯ, ಅವನಿಗೂ ಧೈರ್ಯ. ಮಂಡಬಿದ್ಬಿಟ್ಟಿದ್ದೀನಿ, ಏನಾಗಂಗಿಲ್ಲ. ನನಗೆ ಮೀಸೆನೂ ಇಲ್ಲ, ಇದೀಗಪ್ಪ ನಾನು ಸುಮ್ಮನೆ ಇರೋಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ, ನೀವೇನು ಬೆನ್ನಿಗೆ ಇವತ್ತು ಎಷ್ಟು ಆನೆ ಬಲ ಬಂದಿದೆ. ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ವೇದಿಕೆ ಮೇಲೆ ಕಣ್ಣೀರು ಹಾಕಿದ್ದಾರೆ. ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣೆ ಕಾರ್ಯಕ್ರಮದಲ್ಲಿ ಗೋಪಾಲಕೃಷ್ಣ ಅತ್ತಿದ್ದಾರೆ. ನಾನು ಯಾರ ಮನೆಗೂ ಕೂಡ ಊಟಕ್ಕೆ ಹೋಗೋ ಹಾಗಿಲ್ಲ, ನನಗೆ ಯಾರು ಊಟಕ್ಕೆ ಕರಿಬೇಡಿ ಅಂತ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಆಗಮಿಸಿದ್ರು. ಸಿಎಂಗೆ ಮಂಗಳವಾದ್ಯದೊಂದಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ಬಳಿಕ ಸಿಎಂ ಬೊಮ್ಮಾಯಿ ಅಂಜನಾದ್ರಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ್ರು. ಬಳಿಕ ಮಾತಾಡಿದ ಅವರು, ಅಂಜನಾದ್ರಿ ಅಭಿವೃದ್ಧಿಗೆ ಬಹಳ ಸಂತೋಷದಿಂದ ಚಾಲನೆ ನೀಡಿದ್ದೇನೆ. ಆಂಜನೇಯ ಸಮಸ್ತ ಜನತೆಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿದರು. ಕಾಂಗ್ರೆಸ್ ಶಾಸಕ ನಾಗೇಂದ್ರ ಏರ್ಪಡಿಸಿದ್ದ ಬಾಡೂಟದ ವೇಳೆ ಬಿರುಗಾಳಿಗೆ ಶಾಮಿಯಾನ ಹಾರಿ ಹೋಗಿದೆ. ಆದ್ದರಿಂದ ಊಟಕ್ಕೆ ಕುಳಿತಿದ್ದಂಥ ಅವರು ಓಡ್ ಹೋಗಿದ್ದಾರೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಶಾಸಕ ನಾಗೇಂದ್ರ ಕುಂಟ ಮಾರಮ್ಮ ದೇವಿಗೆ 108 ಕುರಿಗಳ ಬಾಡೂಟ ಮಾಡಿಸಿದ್ರು. ಆಗ ಈ ಅನಾಹುತ ಸಂಭವಿಸಿದೆ. ತೆಂಗಿನಕಾಯಿ ಒಡೆದು ಪೂಜೆ ಸಲ್ಲಿಸುವ ಮೂಲಕ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಟೋಲ್ ಸಂಗ್ರಹ ಆರಂಭ ಆಗಿದೆ. ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೋಗುವ ವಾಹನಗಳಿಗೆ ಬೆಂಗಳೂರು ದಕ್ಷಿಣ ತಾಲೂಕಿನ ಕಣಮಿಣಿಕೆ ಬಳಿ ಟೋಲ್ ಸಂಗ್ರಹಿಸಲಾಗ್ತಾ ಇದೆ. ಮೈಸೂರಿನಿಂದ ಬೆಂಗಳೂರಿಗೆ ಬರುವ ವಾಹನಗಳಿಗೆ ರಾಮನಗರ ತಾಲೂಕಿನ ಶೇಷಗಿರಿ ಹಳ್ಳಿ ಪ್ಲಾಜಾ ಬಳಿ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ. ಆದರೆ ಟೋಲ್ ಸಂಗ್ರಹ ವಿರೋಧಿಸಿ ಕಾಂಗ್ರೆಸ್ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇದ್ದು, ಟೋಲ್ ಗೇಟ್ ಮುರಿದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿಯಾಗಿದ್ದು, ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹೀಗಾಗಿ ಸ್ಥಳದಲ್ಲಿ ರಾಮನಗರ ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಕಣ್ಮಿಣಕಿ ಟೋಲ್ ಅವ್ಯವಸ್ಥೆಗೆ ಸಾಕ್ಷಿಯಾಯಿತು. ಕಾರ್ ಗ್ಲಾಸ್ ಮೇಲೆ ಬ್ಲೂಪರ್ ಬಿದ್ದಿತ್ತು. ಇದರಿಂದ ಕೆರಳಿದ ಕಾರ್ ಮಾಲೀಕ ಕಾರ್ ಗ್ಲಾಸ್ ಹಾಕಿಸಿಕೊಡುವಂತೆ ಆಗ್ರಹಿಸಿದ. ಸವಾರನ ಮನವೊಲಿಸಲು ಪೊಲೀಸರು ಹರಸಾಹಸ ಪಟ್ಟರು.
ಇನ್ನು ಶೇಷಗಿರಿಹಳ್ಳಿ ಟೋಲ್ನಲ್ಲೂ ಕೂಡ ಅವ್ಯವಸ್ಥೆ ಎದುರಾಯಿತು. ಸೆನ್ಸಾರ್ ಸರಿಯಿಲ್ಲದೆ ವಾಹನಗಳಿಗೆ ಡ್ಯಾಮೇಜ್ ಆಯಿತು. ಆದ್ದರಿಂದ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ವಾಹನ ಸವಾರರು ಆಕ್ರೋಶವನ್ನ ಹೊರಹಾಕಿದ್ರು. ಸರ್ಕಾರ ಜನರ ರಕ್ತ ಹೀರ್ತಿದೆ ಅಂತ ನಟಿ ಪಂಕಜ ಕಿಡಿಕಾರಿದ್ರು. ಸರ್ಕಾರ ಎಲ್ಲಾ ಸರ್ಕಾರಗಳು ಲೂಟಿ ಹೊಡೆಗೆ ಬಂದಿರೋದು. ನಾನು ದಯಮಾಡಿ ಕೇಳ್ಕೊಳ್ಳೋದಿಷ್ಟೇ, ನೀವೇನೇ ಮಾಡಿ ಬಡವ್ರ ಮೇಲೆ, ಜನಸಾಮಾನ್ಯರ ಮೇಲೆ ನೋಡಿ, ಆಟೋದವರು, KSRTC ಕೆಲಸ ಮಾಡೋಂಥವ್ರು, ಕಾರ್ ಓಡಿಸೋಂಥವ್ರು, ಕಲಾವಿದರು, ತರಕಾರಿ ಮಾರೋರು, ಪ್ರತಿಯೊಬ್ಬರಿಗೂ ಟ್ಯಾಕ್ಸು ನಮ್ಮಪ್ಪನ ಮನೆ ಟ್ಯಾಕ್ಸ್. ಸಿಂಧನೂರಿನ ಜೆಡಿಎಸ್ ಶಾಸಕ ವೆಂಕಟರಾವ್ ನಾಡಗೌಡ ಪುತ್ರ ಅಭಿಷೇಕ್ ಗೌಡ ಠಾಣೆಗೆ ನುಗ್ಗಿ PSI ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ. ಪುನೀತ್ ಪುತ್ಥಳಿ ನಿರ್ಮಾಣ ವಿಚಾರಕ್ಕೆ ಎಂದು ಗಲಾಟೆಯಾಗಿತ್ತು. ಅದೇ ಕಾರಣಕ್ಕೆ ಸಂಚಾರಿ ಠಾಣೆ PSI ಮಣಿಕಂಠ ಮೇಲೆ ಹಲ್ಲೆ ನಡೆಸಲು ಅಭಿಷೇಕ್ ಯತ್ನಿಸಿದ್ದಾರೆ. ಠಾಣೆಯ ಬಳಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಜಮಾಯಿಸಿದ್ದಕ್ಕೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಬಿಜೆಪಿ ಪಾಲಿಗೆ ಲಿಂಗಾಯತರ ಮತಗಳೇ ಅತಿ ದೊಡ್ಡ ಬಲವಾಗಿದೆ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರೇ ಪ್ರಬಲವಾಗಿದ್ದು, ಲಿಂಗಾಯತ ಮತದಾರರೇ ನಿರ್ಣಾಯಕರಾಗಿದ್ದಾರೆ. ಈಗ ಲಿಂಗಾಯತರೇ ಶಾಸಕ ಹಾಗೂ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹೌದು, ಚಿಕ್ಕಮಗಳೂರು ತಾಲೂಕಿನ ಉದ್ದೇಬೋರನಹಳ್ಳಿ ಗ್ರಾಮದ ಲಿಂಗಾಯತ ಮತದಾರರು ಶಾಸಕ CT ರವಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಗುತ್ತಿಗೆದಾರರಿಗೆ ಇನ್ನೂ ಹಣ ಪಾವತಿ ಆಗ್ತಾ ಇಲ್ಲ. ವಿವಿಧ ಇಲಾಖೆಗಳಿಂದ 22,000 ಕೋಟಿ ಗುತ್ತಿಗೆದಾರರಿಗೆ ಬಾಕಿ ಇದೆ. ನಾವು ಇಷ್ಟೆಲ್ಲ ದೂರು ನೀಡಿದ ನಂತರವೂ ಪರ್ಸೆಂಟೇಜ್ ಕೇಳುವುದು ನಿಂತಿಲ್ಲ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆರೋಪಿಸಿದ್ದಾರೆ. ಲೋಕೋಪಯೋಗಿ, ನೀರಾವರಿ, BBMP ಸೇರಿದಂತೆ ಹಲವು ಇಲಾಖೆಗಳಲ್ಲಿ ಪಾವತಿ ಬಾಕಿ ಇದೆ. ಅವರಿಗೆ ಬೇಕಾದವರಿಗೆ ಬಿಡುಗಡೆ ಮಾಡ್ತಿದ್ದಾರೆ. ಹುಬ್ಬಳ್ಳಿ, ಧಾರವಾಡದಲ್ಲಿ ಚೀಫ್ ಇಂಜಿನಿಯರ್ ತಮಗೆ ಬೇಕಾದವರಿಗೆ ಟೆಂಡರ್ ಮಾರಾಟ ಮಾಡ್ತಿದ್ದಾರೆ ಅಂತ ದೂರಿದರು. ಮನೆಗೆ ನುಗ್ಗಿ ಹಿಂದೂ ಬಾಲಕಿಯ ಮೇಲೆ ಮುಸ್ಲಿಂ ಯುವಕರು ಅತ್ಯಾಚಾರಕ್ಕೆ ಯತ್ನಿಸಿದ ಘಟನೆ ಪುತ್ತೂರಿನಲ್ಲಿ ನಡೆದಿದೆ. ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯ ಕರಾಯ ಎಂಬಲ್ಲಿ ಅಬ್ಬಾಸ್ ಹಾಗೂ ಹಸೈನಾರ್ ಎಂಬ ಮುಸ್ಲಿಂ ಯುವಕರು ನೀರು ಕೇಳುವ ನೆಪದಲ್ಲಿ ಬಾಲಕಿ ಮನೆಗೆ ನುಗ್ಗಿದ್ದಾರೆ. ಬಾಲಕಿಯ ತಾಯಿ ಎದುರೇ ಅತ್ಯಾಚಾರಕ್ಕೆ ಯತ್ನ ಮಾಡಿದ್ದಾರೆ. ತಾಯಿ ಮಗಳ ಚೀರಾಟ ಕೇಳಿ ಸ್ಥಳೀಯರು ಬಾಲಕಿಯನ್ನ ರಕ್ಷಣೆ ಮಾಡಿದ್ದಾರೆ. ಅಬ್ಬಾಸ್ ಹಾಗೂ ಹಸೈನಾರ್ ಎಂಬ ಮುಸ್ಲಿಂ ಯುವಕರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನಡು ರಸ್ತೆಯಲ್ಲಿ ರೈತ ಹೋರಾಟಗಾರ್ತಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ನಡುವೆ ವಾಗ್ವಾದ ನಡೆದ ಘಟನೆ ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿ ನಡೆದಿದೆ. ರೈತ ಮಹಿಳೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ರು. ತಾನು ಚುನಾವಣಾ ಪ್ರಚಾರಕ್ಕೆ ತೆರಳಿದಾಗ ಹಲ್ಲೆ ಮಾಡಲಾಗಿದೆ ಅಂತ ಆರೋಪಿಸಿದ್ರು. ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಶಾಸಕ ಹಾಗೂ ಪೊಲೀಸರ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ರು. ಇದರಿಂದ ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಮಹಿಳೆ ನಡೆಯಿಂದ ಕೆರಳಿದ PI ಹೊಸಗೇರಪ್ಪ ಅವರು ರೈತ ಹೋರಾಟಗಾರ್ತಿ ರೂಪಾ ಶ್ರೀನಿವಾಸ್ ನಾಯ್ಕರನ್ನ ತರಾಟೆ ತಗೊಂಡ್ರು. ವೆಲ್ಕಮ್ ಬ್ಯಾಕ್. ಇನ್ನು ಉಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಧಾರವಾಡದ ಡಿಪೋ ಸರ್ಕಲ್ ಮುಖ್ಯ ರಸ್ತೆಯಲ್ಲಿ ಮಲ್ಲೇಶಪ್ಪ ಎಂಬುವರ ಮನೆ ಮುಂದೆ ಇಟ್ಟಿದ್ದ ಸ್ಕೂಟರ್ ಅನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ಕಾಡಾನೆ ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರ ಪಾರಾದ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ರಾಜ್ಯಸಭೆಯಲ್ಲಿ RRR ಸಿನಿಮಾ ಹಾಡಿಗೆ ಆಸ್ಕರ್ ಸಿಕ್ಕಿರುವುದು ಪ್ರತಿಧ್ವನಿಸಿದೆ. ರಾಜ್ಯಸಭಾ ಸದಸ್ಯ ನಟ ಜಗ್ಗೇಶ್ ಅವರು ಚಲನಚಿತ್ರರಂಗದ ಸಕ್ಸಸ್ ಬಗ್ಗೆ ಕೊಂಡಾಡಿದರು. RRRಗೆ ಆಸ್ಕರ್ ಬಂದ ವಿಚಾರಕ್ಕೆ ಬಿಜೆಪಿ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಅವಾರ್ಡ್ ಸಿಕ್ಕಿದ್ದು ನಮ್ಮಿಂದಲೇ, ನಾವೇ ಕೊಡಿಸಿದ್ದು ಅಂತ ಕ್ರೆಡಿಟ್ ತಗೋಬೇಡಿ ಅಂತ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಸ್ಲಾಮಾಬಾದ್ ಪೊಲೀಸರ ನೋಟಿಸ್ ಆಧರಿಸಿ ಲಾಹೋರ್ ಪೊಲೀಸರು ಇಂದು ಇಮ್ರಾನ್ ಖಾನ್ ಮನೆಗೆ ಆಗಮಿಸಿದ್ರು. ಆದರೆ 500ಕ್ಕೂ ಹೆಚ್ಚು ಬೆಂಬಲಿಗರು ಪೊಲೀಸರಿಗೆ ತಡೆಯೊಡ್ಡಿದ್ದಾರೆ. ಆದ್ದರಿಂದ ಪೊಲೀಸರು ಅಶ್ರುವಾಯು ಸಿಡಿಸಿದ್ದಾರೆ.